ಹಲೋ ಫ್ರೆಂಡ್ಸ್, ಪ್ರೇಮ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಬಸ್ಸಾರು ಮಾಡ್ತಾಯಿದ್ದೀನಿ. ಬನ್ನಿ ಏನೇನು ಬೇಕು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಚಿಕನ್ ಬಸ್ಸಾರು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಚಿಕನ್ 1 ಕೆ ಜಿ ಬೇಕಾಗಿರೋದು ಸ್ವಲ್ಪ ಕಾಯಿ ಚಿಕ್ಕೋಡು, ಒಂದೆರಡು ಈರುಳ್ಳಿ, ಕಡಲೆ ಸ್ವಲ್ಪ, ಗಸಗಸೆ ಸ್ವಲ್ಪ, ಲವಂಗ 5, ಚಕ್ಕೆ 2. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಡೋಣ. ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೀನಿ. 1-2 ಸ್ಪೂನಷ್ಟು ಎಣ್ಣೆ. ಈರುಳ್ಳಿ 1 ಕಟ್ ಮಾಡಿರೋದು, ಈರುಳ್ಳಿ 1 ಎಣ್ಣೆಲಿ ಬಾಡಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಚೂರು ಅರಿಶಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಚೆನ್ನಾಗಿ ಎಣ್ಣೆಗೆ ಫ್ರೈ ಆದ ತಕ್ಷಣ ಚಿಕನ್ ಹಾಕೋತೀನಿ. ಒಗ್ಗರಣೆ ಹಾಕೋಣ. ಇದಿಷ್ಟು ಗ್ರೈಂಡ್ ಮಾಡ್ಕೊತೀನಿ, ಪೇಸ್ಟ್ ಮಾಡ್ಕೊತೀನಿ. ರುಬ್ಬಿಟ್ರೆ ಮಸಾಲೆಗೆ ಸ್ವಲ್ಪ ಮಸಾಲೆನ ಅದು ಫ್ರೈ ಮಾಡೋಕ್ಕೆ ತಗೋತಾಯಿದ್ದೀನಿ. 1-2 ಸ್ಪೂನು ಖಾರದ ಪುಡಿ, ಒಂದು ಚಿಕ್ಕ ಸ್ಪೂನಲ್ಲಿ 3 ಸ್ಪೂನು ಫ್ರೈ ಮಾಡೋಕ್ಕೆ, ಮತ್ತು ಸಾಂಬಾರಿಗೆ ಒಂದು 5 ಸ್ಪೂನು ಖಾರ ಹಾಕೋತೀನಿ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು. ನಾನು 5 ಹಾಕ್ಕೊತೀನಿ. ಖಾರವಾಗಿ ಮಾಡ್ತೀನಿ ನಾನು ಸ್ವಲ್ಪ. ಸಾಂಬಾರಿಗೆ ಹಾಕ್ತೀನಿ. ಇವಾಗ ಚಿಕನ್ ಬಾಡಿದೆ, ಅರ್ಧ ಬೆಂದಿದೆ. ಅದು ನಮಗೆ ಎಷ್ಟು ಸಾಂಬಾರು ಬೇಕು, ಚಿಕನ್ ಬೇಯೋಷ್ಟು, ಮತ್ತು ನಮಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ. ಬೇಕಾಗಿರೋ ಅಷ್ಟು ಉಪ್ಪನ್ನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತೀನಿ. ಎಷ್ಟು ಬೇಕು ಸಾಂಬಾರು ಅಷ್ಟಕ್ಕೆ ನೀರು ಹಾಕೊಂಡಿದ್ದೀನಿ. ನೀರು ಹಾಕಿದ್ದು ಬೇಯಬೇಕು, ಕುದಿಬೇಕು. ಚಿಕನ್ ಎಲ್ಲ ಚೆನ್ನಾಗಿ ಬೆಂದು ಉಪ್ಪು ಖಾರ ಎಲ್ಲ ಹಿಡಿಬೇಕು. ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಇದನ್ನು ಬೇಯೋಕ್ಕೆ. ಈಗ ಚಿಕನ್ ಬೆಂದಿದೆ, ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಇದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಅದರಿಂದ ಇದನ್ನು ಚಿಕನೆಲ್ಲ ತಗೊಬಿಡೋಣ. ಬಸ್ತಿಟ್ಕೊಂಡಿದ್ದೀನಿ. ಈಗ ಇದನ್ನು ಚಿಕನ್ ಬಸ್ತು ಬಿಟ್ಟಿದ್ದೀನಿ. ಈರುಳ್ಳಿ ಹಾಕೋಣ. ಎಣ್ಣೆ ಕಾದಿದೆ.
ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಅದು ಸ್ವಲ್ಪ ಗೊಜ್ಜು ಥರ ಆ ಮಸಾಲೆ ಖಾರ ಹಸಿ ವಾಸನೆ ಹೋಗೋ ತನಕ ಅದು ಕುದಿಬೇಕು. ಹಸಿ ವಾಸನೆ ಹೋಗೋ ತನಕ ಕುದಿಬೇಕು. ಇದಕ್ಕೆ ನಾನು ಮಸಾಲೆ ಎಲ್ಲ ಕುದೀತಾ ಇದೆ. ಇದು ಚಿಕನ್ ಹಾಕೊಳ್ಳೋಕ್ಕೆ ಬಸ್ಸಾರು ಮಾಡೋದಕ್ಕೆ. ಇದಕ್ಕೆ ಸ್ವಲ್ಪ ಆ ಚಿಕನ್ನು ಉಪ್ಪು ಹಾಕಿ ಸಾಂಬಾರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಬಸ್ದು ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಉಪ್ಪು ಇದಕ್ಕೆ ಎಷ್ಟು ಬೇಕು ರುಚಿಗೆ ಅಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೆ ಬಿಡೋಣ. ಇವಾಗ ಇದು ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಬಸ್ತಿರೋ ಚಿಕನನ್ನು ಇಲ್ಲಿದ್ರೊಳಗಡೆ ಹಾಕ್ಕೊಂಬಿಡ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮಸಾಲೆ ಎಲ್ಲ ಸ್ವಲ್ಪ ಚಿಕನು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಬೇಕಲ್ಲಿ. ಇವಾಗ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದಕ್ಕೆ ಆಗಿದೆ ಆಲ್ಮೋಸ್ಟ್ ಇದೆಲ್ಲ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಚೂರು ಕೊತ್ತಂಬರಿ ಸೊಪ್ಪು ಟೇಸ್ಟಿಗೆ ಹಾಕೊಳ್ಳೋಣ. ಸ್ವಲ್ಪ ಸಾಂಬಾರು, ಸಾಂಬಾರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ ಸಾಂಬಾರು. ಚಿಕನ್ ಬಸ್ಸಾರು ಚೆನ್ನಾಗಿ ಬಂದಿದೆ, ಚಿಕನ್ ಚೆನ್ನಾಗಿ ಬಂದಿದೆ. ಇದು ಇವಾಗ ಮಿಕ್ಸ್ ಮಾಡ್ತೀನಿ. ಆಲ್ಮೋಸ್ಟ್ ಇದು ಲಾಸ್ಟ್ ಫೈನಲ್, ಇದು ಮುಗೀತು. ಆಗಿದೆ. ಇದು ಸ್ಟವ್ ಆಫ್ ಮಾಡ್ತೀನಿ. ಚಿಕನ್ ಬಸ್ಸಾರು ರೆಡಿ ಇದೆ. ಸಾಂಬಾರು, ಚಿಕನ್ನು, ಇದು ಎಲ್ಲ ಮುದ್ದೆ ಬಿಸಿ ಬಿಸಿ ತಿನ್ನೋಕ್ಕೆ ರೆಡಿ. ಚಿಕನ್ ಬಸ್ಸಾರು ರೆಡಿ ಇದೆ. ನೀವು ಮಾಡಿ ಮನೇಲಿ, ಚೆನ್ನಾಗಿರುತ್ತೆ.